ನಾವು ಬಿಡದಿ ರೈತರು. ನಾವು ಕಳೆದ 500ಕ್ಕೂ ಹೆಚ್ಚು ದಿನಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಬಿಡದಿಲಿ. ಇಲ್ಲಿ 9600 ಎಕರೆಗಳಿಗಿಂತ ಹೆಚ್ಚು ಭೂಮಿನ ಅಕ್ವೈರ್ ಮಾಡ್ತಾರೆ, ಬಲವಂತವಾಗಿ ಅಕ್ವೈರ್ ಮಾಡ್ತಿದ್ದಾರೆ. ಇಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಮರಗಳಿವೆ. ನಾವೇನು ಕೇಳ್ಕೊಳ್ಳೋದು ಅಂದರೆ, ಈಗಿನ ಯುವ ಶಕ್ತಿಗಳಲ್ಲಿ ನೀವೆಲ್ಲ ಬಂದು ನಮಗೆ ಸಪೋರ್ಟ್ ಮಾಡಬೇಕು ರೈತರುಗಳಿಗೆ. ಇಲ್ಲಿ ಎಷ್ಟೊಂದು ಜನ ಯುವ ಶಕ್ತಿಗಳು ರೈತರ ಮಕ್ಕಳುಗಳೇ ಆಗಿರ್ತೀರಾ. ಈಗ ಏನು ಅಂದರೆ ರೈತರ ಮಕ್ಕಳುಗಳು ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಸೈಂಟಿಸ್ಟ್ಗಳಾಗ್ಬೋದು, ರಾಜಕಾರಣಿಗಳಾಗ್ಬೋದು. ಅದೇ ಇಂಜಿನಿಯರ್ ಮಕ್ಕಳುಗಳು, ಡಾಕ್ಟರ್ ಮಕ್ಕಳುಗಳು, ಪೊಲೀಸ್ ಮಕ್ಕಳುಗಳು ಯಾರು ರೈತರುಗಳಾಗಲ್ಲ. ಆದ್ದರಿಂದ ಈ ಏನು ಇಂಜಿನಿಯರು, ನಾವು ಡೆವಲಪರ್ಗಳು, ನಾವು ಪೊಲೀಸು ಕಾನ್ಸ್ಟೇಬಲ್ ಅಂತ ಅಂತೀರೋ, ನಿಮ್ಮನ್ನೆಲ್ಲ ಹುಟ್ಟಿಸಿರೋದು ಒಬ್ಬರು ರೈತರುಗಳೇ. ಅದಕ್ಕಾಗಿ ನಾವೇನು ಕೇಳ್ಕೊಳ್ಳೋದು ಅಂದರೆ, ಈ ಮೂಲಕ ವಿದ್ಯಾರ್ಥಿಗಳಲ್ಲಿ ನೀವು ಬರಬೇಕು, ರೈತರುಗಳಿಗೆ ಹೆಲ್ಪ್ ಮಾಡಬೇಕು. ಈಗ ದೇಶನ ಕಾಯೋದು ಯೋಧರು ಅಂತಾರೆ, ಆ ಯೋಧನಿಗೆ ಊಟ ಹಾಕೋದು ರೈತರು. ಈಗ ಸಕಲ ಜೀವಿಗಳಿಗೂ ಊಟ ಹಾಕೋದು ರೈತರುಗಳೇ. ಇದರಿಂದ ನಾವೇನು ಕೇಳೋದು ಅಂದರೆ, ಪ್ರತಿಯೊಬ್ಬರೂ ನೀವು ಬರಬೇಕು, ರೈತರುಗಳಿಗೆ ಸಪೋರ್ಟ್ ಮಾಡಬೇಕು, ರೈತರು ಮಕ್ಕಳುಗಳು ಬರಬೇಕು. ಈಗ ಎಂತೆಂಥ ರಾಜಕಾರಣಿಗಳನ್ನೇ ಬಗ್ಗಿಸಿದ್ದೀವಿ ನಾವು, ದೊಡ್ಡ ದೊಡ್ಡ ಪಕ್ಷಗಳೇ ಬಗ್ಗಿದೆ. ಯುವಶಕ್ತಿ ಮುಂದೆ ಯಾವ ಪಕ್ಷಗಳು ನಿಲ್ಲಲ್ಲ. ಇದರಿಂದ ನಾವೇನು ಕೇಳ್ಕೊಳ್ಳೋದು ಅಂದರೆ, ಯುವಶಕ್ತಿಗಳು ಹೆಚ್ಚಿನ ಮಟ್ಟದಲ್ಲಿ ರೈತರುಗಳು, ಬಿಡದಿ ರೈತರು ಅಂತಲ್ಲ, ಎಲ್ಲೇ ಆಗಲಿ ರೈತರುಗಳು ಎಲ್ಲೆಲ್ಲಿ ತೊಂದರೆಗಳಿದ್ದಾರೋ, ಬಲವಂತ ಭೂಸ್ವಾಧೀನ ಮಾಡ್ತಿದ್ದಾರೋ, ಅವರಿಗೆ ವ್ಯವಸಾಯ ಮಾಡೋಕ್ಕೆ ನೀರು ಕೊಡ್ತಾ ಇಲ್ವೋ, ಅಲ್ಲೆಲ್ಲನೂ ಯುವಶಕ್ತಿಗಳು ಮುಂದೆ ನಿಂತ್ಕೋಬೇಕು, ರೈತರುಗಳು ಸಪೋರ್ಟ್ ಮಾಡಬೇಕು. ರೈತರುಗಳು ಯಾವತ್ತಿದ್ರೂ ಅನ್ನ ಹಾಕೋರು, ಅವರಿಗೆ ತಿನ್ನೋ ಅನ್ನ ತಟ್ಟೆಗೆ ಮಣ್ಣಾಕೋದನ್ನ ತಡಿಬೇಕು ನಾವು. ಈಗೇನು 9600 ಎಕರೆಗಳನ್ನ ಅಕ್ವೈರ್ ಮಾಡಬೇಕು ಅಂತ ಈಗ ಸರ್ಕಾರ ನಿಂತಿದೆಯೋ, ಈ 9600 ಎಕರೆ ಯಾವ ಥರ ವರ್ಕ್ ಆಗ್ತಿದೆ ಅಂದರೆ, ಈ ಬೆಂಗಳೂರಿಗೆ ಒಂದು ಶ್ವಾಸಕೋಶ ಇದ್ದಂಗೆ. ಯಾಕಂದರೆ ಇಲ್ಲಿ 10 ಲಕ್ಷಕ್ಕೂ ಹೆಚ್ಚು ಮರಗಳಿವೆ, ಗಿಡಗಳಿವೆ, 10,000ಕ್ಕೂ ಹೆಚ್ಚು ಹಸುಗಳಿವೆ. ಈ ಹಸುಗಳಿಂದ ಬರೋ ಹಾಲುಗಳನ್ನೆಲ್ಲ ನೀವು ಬೆಂಗಳೂರಿನಲ್ಲಿ ಕನ್ಸ್ಯೂಮ್ ಮಾಡ್ತೀರಾ. ನೀವು ಏನಕ್ಕೆ ಕಡಿಮೆ ರೇಟ್ನಲ್ಲಿ ಕನ್ಸ್ಯೂಮ್ ಮಾಡ್ತಿದ್ದೀರಾ ಅಂದರೆ, ಇಲ್ಲಿ ನಮಗೆ ಟ್ರಾನ್ಸ್ಪೋರ್ಟೇಷನ್ ಹತ್ರ ಇದೆ. ಈ ತರಕಾರಿಗಳಾಗಲಿ, ಹಣ್ಣುಗಳಾಗಲಿ, ಈ ಹಾಲುಗಳಾಗಲಿ ಎಲ್ಲ ಕಡಿಮೆ ಬೆಲೆಯಲ್ಲಿ ಬೆಂಗಳೂರಿಗೆ ಸಿಗೋದಕ್ಕೆ ಕಾರಣ ಏನಕ್ಕೆ ಅಂದರೆ, ಬೆಂಗಳೂರಿನ ಸುತ್ತಮುತ್ತ ಇರೋ ಹಳ್ಳಿಗಳೇ ಕಾರಣ. ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ ಈಸಿ, ನೀವು ನೆಗೋಷಿಯೇಟ್ ಮಾಡ್ಬೋದು, ಎಲ್ಲ ತೊಗೋಬೋದು. ಸೊ ಇದರಿಂದ ಹೇಳೋದು ಅಂದರೆ, ಯುವ ಶಕ್ತಿಗಳು ಏನಿದ್ದೀರೋ ಬೆಂಗಳೂರಿನಲ್ಲಿ, ನೀವೆಲ್ಲ ಹೊರಗಡೆ ಬರಬೇಕು, ರೈತರುಗಳಿಗೆ ಸಹಾಯ ಮಾಡಬೇಕು. ಏನಕ್ಕೆ ಅಂದರೆ, ಈಗ ರೋಬೋಟ್ ಬಂದು ನಿಮ್ದೆಲ್ಲ ಕೆಲಸಗಳು ಹೋಗುತ್ತೆ ಅಂದ್ಕೊಳ್ಳಿ, AICT ಬರುತ್ತೆ ಅಂತ ಹೇಳ್ತಿದ್ದಾರೆ, ಡೇಟಾ ಸೆಂಟರ್ಗಳು ಬರ್ತಿದೆ ಅಂತಾರೆ. ಈ ಡೇಟಾ ಸೆಂಟರ್ಗಳು ಎಷ್ಟು ಲೀಟ್ರ್ ನೀರುಗಳು ತಗೊಳುತ್ತೆ ಎಲ್ಲನೂ ನೀವು ಸರ್ಚ್ ಮಾಡಿ ನೀವು ತೊಗೋಬೋದು ಎಕ್ಸಾಂಪಲ್ಲು. ಸೊ ನೀವು ಎಲ್ಲ ನೀರುಗಳನ್ನ ನೀವು ಡೇಟಾ ಸೆಂಟ್ರಿಗೆ ಕುತ್ಕೊಂಡ್ರೆ, ಈಗ ವ್ಯವಸಾಯ ಮಾಡೋದು ಏನಾಗುತ್ತೆ, ವ್ಯವಸಾಯ ಎಲ್ಲ ನಿಲ್ಲುತ್ತೆ. ಆಲ್ರೆಡಿ ಹೇಳ್ತಿದ್ದಾರೆ ವ್ಯವಸಾಯ ಮಾಡಬೇಡಿ, ನೀರಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ವ್ಯವಸಾಯ ಮಾಡಿಲ್ಲ ಅಂದರೆ ಹೊಟ್ಟೆಗೆ ಏನು ತಿಂತೀರಾ? ನಾವು ಮೊಬೈಲ್ ಇಲ್ಲ ಅಂದ್ರೆ ಇರ್ಬೋದು, TV ಇಲ್ಲ ಅಂದ್ರೆ ಇರ್ಬೋದು, ಇಂಟರ್ನೆಟ್ ಇಲ್ಲ ಅಂದ್ರೆ ಇರ್ಬೋದು. ಅನ್ನ, ನೀರು, ಗಾಳಿ, ಈ 3 ಇಲ್ಲ ಅಂದರೆ ನಾವು ಇರೋದಕ್ಕಾಗಲ್ಲ. ಈಗೇನು ಈ ಬಿಡದಿನಲ್ಲಿ 9600 ಎಕರೆ 10 ಲಕ್ಷಕ್ಕೆ ಹೆಚ್ಚು ಮರಗಳನ್ನ ಕಡಿತಿದ್ದಾರೋ, ಈ ಮರಗಳನ್ನೆಲ್ಲ ಕಡಿದ್ರೆ ನಿಮ್ಗೆ ಆಕ್ಸಿಜನ್ ಎಲ್ಲಿಂದ ಬರುತ್ತೆ? ಏನು ಸಿಲಿಂಡರ್ ಇಟ್ಕೊಂಡು ಓಡಾಡೋಕ್ಕಾಗುತ್ತಾ? ಈಗ ಆಲ್ರೆಡಿ ಈಗ ನೀರುಗಳನ್ನೆಲ್ಲ ವ್ಯವಸಾಯ ಮಾಡಬೇಡ್ರಿ ಅಂತ ಹೇಳ್ತಿದ್ದಾರೆ, ಡೇಟಾ ಸೆಂಟರ್ ಕಟ್ತೀನಿ ಅಂತ ಹೇಳ್ತಾರೆ. ಮಿನಿಮಮ್ಮು ಒಂದು ಮಿಡ್ ಸೈಜ್ ಡೇಟಾ ಸೆಂಟರ್ ಕಟ್ತೀನಿ ಅಂದ್ರೆ 6 TMC ನೀರುಗಳಿಗಿಂತ ಹೆಚ್ಚು ನೀರು ಬೇಕು. ಈ 6 TMC ನೀರು ಇಲ್ಲೇ ಕೊಟ್ಟರೆ ನೀವೆಲ್ಲ ಎಲ್ಲಿಗೆ ಹೋಗ್ತೀರಾ? ಈಗ ಮಂಡ್ಯದಲ್ಲಿ ವ್ಯವಸಾಯ ಮಾಡೋದೇನು ಬೇಡವಾ? ಬೆಂಗಳೂರವ್ರಿಗೆ ಕುಡಿಯೋಕ್ಕೆ ನೀರು ಬೇಡವಾ? ಈ ನಂಬ್ಕೊಂಡು ಎಷ್ಟು ಜನ ಇದ್ದಾರೆ, ಈ ಕಾವೇರಿ ನದಿ ನಂಬ್ಕೊಂಡು ತಮಿಳ್ನಾಡವ್ರು ಇದ್ದಾರೆ, ಈಗ ಮಂಡ್ಯದವ್ರು ಇದ್ದಾರೆ, ಕರ್ನಾಟಕ ಇದ್ದಾರೆ, ಬೆಂಗಳೂರವ್ರು ಇದ್ದಾರೆ. ಎಲ್ಲರಿಗೂ ತೊಂದರೆ ಆಗುತ್ತೆ. ಈಗ ಏನು ಹೇಳ್ತಿದೆ, ಈಗೇನು ಬಿಡದಿ ಹೋರಾಟ ಅಂತಿದ್ದು, ಬರೀ ಬಿಡದಿ ಹೋರಾಟ ಅಲ್ಲ, ಇದು ಕರ್ನಾಟಕದ ಹೋರಾಟ. ಎಲ್ಲ ಸಿಟಿಗಳನ್ನ ತಗೊಬಂದು ದಕ್ಷಿಣದಲ್ಲೇ ಆಗ್ತಿದ್ರೆ, ಉತ್ತರ ಕರ್ನಾಟಕದಲ್ಲಿ ಯುವಕರು ಎಲ್ಲಿಗೆ ಹೋಗ್ಬೇಕು? ಆ ಯುವ ಶಕ್ತಿಗಳನ್ನ ಏನು ನೀವು ಇದು ಕಬ್ಬಿನ ಜಲ್ಲೆ ಥರ ಯೂಸ್ ಮಾಡ್ಕೋತಿದ್ದೀರಾ? ಉತ್ತರ ಕರ್ನಾಟಕದಲ್ಲಿರೋ ಯುವಕರನ್ನ ಅವ್ರನ್ನ ಇಪ್ಪೆ ಮಾಡಿ ಅವ್ರ ಕೈಲಿರೋ ರಸ ಎಲ್ಲ ತೆಗೆದು ಅದನ್ನ ಬಿಸಾಕೋ ಥರ ಬಿಸಾಕ್ತಿದ್ದೀರಾ. ಇದರಿಂದ ಏನು ಕೇಳೋದು ಅಂದರೆ, ಯುವ ಶಕ್ತಿಗಳು ಎಲ್ಲರೂ ಎಚ್ಚೆತ್ಕೋಬೇಕು. ನಿಮಗೋಸ್ಕರ ನೀವಿರಬೇಕು. ಯಾವ ಹೀರೋಗಳು ಬರೋಲ್ಲ, ಯಾವ ಡೈರೆಕ್ಟರ್ನು ಬರೋಲ್ಲ. ನಿಮಗೆ ನೀವಾಗಿರಬೇಕು. ನಿಮ್ಗೆ ಹೀರೋ ಯಾರು ಅಂದರೆ ನಿಮ್ಮ ತಂದೆ ತಾಯಿಗಳಾಗಿರಬೇಕು. ಈ ದೇಶಕ್ಕೆ ಯಾರು ಹೀರೋಗಳು ಅಂದರೆ, ಈ ದೇಶ ಕಾಯೋ ಯೋಧರು ಆಗಿರಬೇಕು. ಅವರಿಗೆಲ್ಲ ಅನ್ನ ಇಕ್ಕೋ ರೈತ ಆಗಿರಬೇಕು. ಇದರಿಂದ ಏನು ಕೇಳ್ತೀನಿ ಅಂದರೆ, ರೈತರನ್ನ ಉಳಿಸಿ, ರೈತರನ್ನ ಬೆಳೆಸಿ. ನೀವೇನೋ ದುಡ್ಡು ಕಾಸು ಕೊಡಿ ಅಂತ ನಾವೇನು ಕೇಳ್ತಾ ಇಲ್ಲ. ನಿಮ್ಮನ್ನ ಸಹಾಯ ಮಾಡಿ, ನಿಮ್ಮ ಹೆಲ್ಪ್ ಮಾಡಿ, ನೀವಿರೋ ಕಡೆಯೇ ನಿಮಗೆ ಒಂದು ವಾಯ್ಸ್ನ ರೈಸ್ ಮಾಡಿ, ಇತರ ವೀಡಿಯೋಸ್ಗಳು ಮಾಡಿ. ಯಾರು ಇನ್ಫ್ಲೂಯೆನ್ಸರ್ಗಳಿರೋ ನೀವೆಲ್ಲರೂ ಬಿಡದಿ ರೈತರಿಗೆ ಸಪೋರ್ಟ್ ಮಾಡೋ ಥರ ವೀಡಿಯೋಸ್ ಮಾಡಿ. ಬರೀ ಬಿಡದಿ ರೈತರು ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲೇ ಆಗಲಿ 3-4 ಕಡೆ ಅಕ್ವೈರ್ ಆಗ್ತಿದೆ, ಎಲ್ಲ ರೈತರುಗಳಿಗೂ ನೀವು ವೀಡಿಯೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಆಮೇಲೆ ಆದಷ್ಟು ಯುವ ಶಕ್ತಿಗಳು ಬಂದು ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಹತ್ರ ಯಾವುದೇ ಪಕ್ಷ ಇಲ್ಲ, ನಾವೆಲ್ಲ ಒಂದೇ ಪಕ್ಷ, ರೈತ ಸಂಘ. ರೈತರನ್ನ ಉಳಿಸಿ, ದೇಶ ಬೆಳೆಸಿ. ಧನ್ಯವಾದಗಳು.